ರೇಸ್ ಅಂದ್ರೆ ರನ್ನಿಂಗ್ ರೇಸ್ ಅಲ್ಲ ರೀ, ಬೈಕ್ ರೇಸು. ನಂಗೆ ಗೊತ್ತಪ್ಪ, ಸತ್ಯ ಬೈಕ್ ಓಡಿಸೋ ಸ್ಪೀಡು ನಾನು ನೋಡಿಲ್ವಾ. ತಗೊಳಮ್ಮ, ಅಲ್ಲಿಂದ ಬಂದ ಮೇಲೆ ಈ ಕ್ರಿಕೆಟ್ ಆಡಮ್ಮ. ಏನಕ್ಕೆ ಗೊತ್ತಿಲ್ಲ ತಂದ್ಬಿಟ್ಟಿದ್ದೀನಿ, ಜನಗಳ ಎದುರಿಗೆ ಮರ್ಯಾದೆ ಹೋಗುತ್ತೆ. ಒಂದೇ ಒಂದು ಫೋಟೋ ಹೊಡ್ಸ್ಕೊತೀನಮ್ಮ. ತಗೊಳಮ್ಮ, ಹೊಡಿಯೋ. ಏನು ಸರ್ ಏರಿಯಾ ಕಾರ್ಪೊರೇಟ್ರ್ ನೀವು, ಆದ್ರಿಗೆಲ್ಲ ಇಲ್ಲಿ ಇವಳು ಜೈಕರ್ ಆಗ್ತಿದಾರ. ಸುಮ್ಮನೆ ಇರೋ, ಇಲ್ಲಿ ನನ್ನ ಹೆಸರಿಗಿಂತ ಅವಳ ಹೆಸರೇ ಓಡೋದು. ಸತ್ತಿನ ಬಕೆಟ್ ಹಿಡಿದ ಮೇಲೆ ನಾನು ಕೌನ್ಸಿಲರ್ ಆಗಿದ್ದು. ಸತ್ಯ ನೋಡಮ್ಮ, ಇದನ್ನು ನೀನು ಹೋಗ್ತಾ ದಾರಿ ಖರ್ಚಿಗೆ ಅಂತ. ಸರ್ ಬೇಡಿ ಸರ್, ಅಲ್ಲಿ ಸ್ಪಾನ್ಸರರ್ಸ್ ಇರ್ತಾರೆ. ಇಲ್ಲೇ ತಗೊಳಮ್ಮ, ಈ ಅದಕ್ಕೆ ಆಗತ್ತೆ. ತಗೊಳಮ್ಮ, ಬೇಡ ತಗೋ ಸತ್ಯ. ಹೋದ್ಸಲಿ ಸಾಹೇಬ್ರು ಎಲೆಕ್ಷನ್ ಓಡಾಡಿದ್ರು ಬ್ಯಾಲೆನ್ಸೇ ಕ್ಲಿಯರ್ ಮಾಡಿಲ್ಲ, ಇದು ಕ್ಲಿಯರ್ ಆಗುತ್ತೆ ತಗೋ. ನಮ್ಮ ಏರಿಯಾ ಹುಡುಗಿಗೆ ನನ್ನ ಸಪೋರ್ಟ್ ಇದೆ ಅಂತ ಎಲ್ಲರಿಗೂ ಗೊತ್ತಾರೆ ಸಾಕು. ತಗೊಳಮ್ಮ ಸತ್ಯ ತಗೋ. ಹುಡಿಯೋ ಫೋಟೋ ಬರ್ಲಮ್ಮ. ಸತ್ಯ ಹೋಗಿ ಬನ್ನಿ. ಬಕೆಟ್ ತಡೀರೋ, ಮಗು ಏನೋ ಕೂಗ್ತಾ ಇದೆ, ಏನು ಅಂತ ಕೇಳೋಣ. ಏನಮ್ಮ ಮಗು? ಸತ್ಯ ಸಾಧನೆ ಅಂತ ಹುಡ್ಕೊಂಡ್ ಬಂದವರು ನಮ್ ಜನ ಸಮಸ್ಯೆ ಅಂದಾಗ ಮರಿಬೇಡಿ. ಸತ್ಯ, ನೀವು ಒಂದೇ ಒಂದ್ಸತಿ ಬಕೆಟ್ ಬಸ್ಯಾ ಅಂತ ಕರಿಯಮ್ಮ, ನೀನು ಹತ್ತಲ್ಲಿ ಬಂದು ನಿಂತಿರ್ತೀನಿ. ಬರ್ಲಾ? ಹೋಗಿ ಬನ್ನಿ. ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ, ಬಕೆಟ್ ಬಸಪ್ಪನವ್ರಿಗೆ. ಏನು ಸರ್ ನೀವು ಅವ್ರಿಗೆ ಅಷ್ಟು ಬಕೆಟ್ ಹಿಡಿತೀರಾ, ನಿಮ್ಮ ಇಮೇಜ್ ಹಾಳಾಗಲ್ವಾ? ಏಯ್ ದಡ್ಡ, ನನ್ನ ಚಿಹ್ನೆನೇ ಬಕೆಟು, ಅಂತರ ನನ್ನ ಮರ್ಯಾದೆ ಎಲ್ಲೋ ಹೋಗುತ್ತೆ ನೋಡು. ಈ ಏರಿಯಾದಲ್ಲಿ 2 ಟೆಂಡರ್ ಇದೆ, ಅರ್ಥ ಆಯ್ತಾ? ಅವಳನ್ನ ಒಂದು ತಿಂಗಳು ಕಳಿಸ್ತಾ ಇರೋದು ಪ್ಲ್ಯಾನ್ ಮಾಡಿ, ಅದಕ್ಕೇ ಅವಳು ಹೋಗ್ಬಿಟ್ಮೇಲೆ ಆ ಟೆಂಡರ್ ನನ್ನ ಕಡೆ ಮಾಡಿಸ್ಕೊತೀನಿ. ಏ ದಡ್ಡ, ಅಯ್ಯ ಮರ್ಯಾದೆ ಹೋಗುತ್ತದೆ, ಬಾ. ಬಾಮೈದ, ನೀನು ಓಡಿಸ್ತಿರೋ ಸ್ಪೀಡ್ ನೋಡಿದ್ರೆ ನನ್ಗೆ ಯಾಕೋ ಆಕ್ಸಿಡೆಂಟ್ ಆಗುತ್ತೆ ಅಂತ ಭಯ ಆಗ್ತಿದೆ. ಯಾಕೋ ಬಾಮೈದ, ನನ್ನ ಡ್ರೈವಿಂಗ್ ಮೇಲೆ ನಂಬಿಕೆ ಇಲ್ವಾ? ಲವ್, ನಾನು ನಿನ್ನ ಡ್ರೈವಿಂಗ್ ಬಗ್ಗೆ ಮಾತಾಡ್ತಿಲ್ಲ ಕಣೋ. ಆ ಸತ್ಯನ ಬಗ್ಗೆ ಇಷ್ಟು ಬೇಗ ಇಂಥ ನಿರ್ಧಾರ ತಗೊಂಡ್ಬಿಟ್ಟಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಾಕೆ ನಾನು ತಗೊಂಡಿರೋ ನಿರ್ಧಾರ ತಪ್ಪಾ ಬಾಮೈದ? ಚೇಚೆ, ಎಲ್ಲಾದ್ರೂ ಉಂಟಾ? ನೀನ್ ಸರಿಯಾಗಿ ಅನ್ಕೊಂಡಿದ್ಯಾ, ಆದ್ರೆ ಅನ್ಕೊಂಡಿರೋದೆಲ್ಲ ಸರಿಯಾಗಿ ಆಗುತ್ತಾ ಅಂತ ನನಗೆ ಸ್ವಲ್ಪ ಡೌಟು. ಅಂತೂ ಸತ್ಯನ್ ಜೊತೆ ಬ್ರೇಕಪ್ ಮಾಡ್ಕೊಬೇಕು ಅಂತ ಪಣ ತೊಟ್ಟಿದ್ಯಾ ಬಾಮೈದ. ಫ್ರೆಂಡ್ಶಿಪ್ ಬ್ರೇಕಪ್. ಹಾ ಅದೇ. ಹಾಗಾದ್ರೆ ನೀನು ಅವಳ ಹತ್ರ ನೇರವಾಗಿ ನಿಂತ್ಕೊಂಡು ಈ ವಿಷಯ ಎಲ್ಲ ಹೇಳ್ಬಿಡ್ತೀಯಾ? ಡೌಟೇ ಬೇಡ. ಇದು ಸ್ಪಿರಿಟ್ ಅಂದ್ರೆ ಬಾಮೈದ. ಆಮೇಲೆ ಇಲ್ಲಿ ಬಿಲ್ಡಪ್ ಕೊಟ್ಟು ಬಿಲ ಸೇರ್ಕೊಂಡಿರೋ ಬೆಕ್ತಾರ ಮೇಯವನ್ನಲ್ಲ ತಾನೇ. ಇಲ್ಲೇನು ಹೇಳ್ತೀಯ, ಅಲ್ಲೂ ಅದನ್ನೇ ಹೇಳ್ಬೇಕು. ಇವನು ಕೋಟೆ ಮನೆ ಕಾರ್ತಿಕ್, ಇಟ್ ಹೆಜ್ಜೆ ಕೊಟ್ಟು ಮಾತು ಯಾವತ್ತೂ ತಪ್ಪಲ್ಲ. ಅದೇನೋ ಸರಿ, ಆದ್ರೆ ಕೋಟೆ ಮನೆ ಹುಲಿ ಸತ್ಯನ್ ಗ್ಯಾರೇಜಲ್ಲಿ ಇಲಿ ಆಗಿಲ್ಲ ಅಂದ್ರೆ ಸಾಕು. ಏನೋ ಗುಣಗ್ತಾ ಇದ್ಯಾ? ಏನಿಲ್ಲ ಬಾಮೈದ, ಅಂತೂ ಇಷ್ಟು ದಿನದ ಮೇಲೆ ನಿನ್ಗೂ ಒಳ್ಳೆ ಟೈಮ್ ಬರ್ತಿದೆ ಅನ್ಸ್ತಿದೆ. ಇಷ್ಟು ದಿನದ ವನವಾಸ ಸಾಕು, ಆ ಸತ್ಯನ್ ಮ್ಯಾಟ್ರಿಗೆ ಹಾಕು ಬ್ರೇಕು. ಬ್ರೇಕ್ ಹಾಕದೆ ಬಾಮೈದ. ಅವಳಿಗೆ ಯಾವನೋ ಎದುರ್ತಾನೆ ಪಾಪ ಅಂತ. ಏನಂತ? ಏನೋ ಪಾಪ ಅಂತ ಅವಳನ್ನ ಸಹಿಸ್ಕೋತಿದ್ದೆ. ನೀನು? ಹಾ, ನಾನೇ. ಇನ್ಮೇಲಿಂದ ಇದ್ಯಾವುದು ನಡೆಯಲ್ಲ. ಇನ್ಮೇಲಿಂದ ಅವಳ ಫ್ರೆಂಡ್ಶಿಪ್ಪು ಸಾಕು, ಅವಳು ಸಾಕು. ಇವತ್ತು ಯಾಕೋ ಸ್ವಲ್ಪ ಜಾಸ್ತಿನೇ ಮಾತಾಡ್ತಿದ್ದೀರಾ ಅಂತ ಅನಿಸ್ತಾ ಇದೆ. ಆರೋ ದೀಪ ಜೋರಾಗಿ ಉರಿತಿದೆ ಅನ್ನೋ ಗಾದೆ ಬೇರೆ ನೆನಪಾಗ್ತಿದೆ. ಅಲ್ಲಿ ಏನ್ ನಡೆಯುತ್ತೋ ಏನೋ. ಏನ್ರೋ, ನಾನೇನು ದೇಶಾಂತರ ಹೋಗ್ತೀನಿ ಅನ್ನೋ ಹಾಗೆ ಮುಖ ಸಪ್ಪಗೆ ಇಟ್ಕೊಂಡಿದ್ದೀರಲ್ಲ. ಸತ್ಯ, ನೀನು ರೇಸ್ಗೆ ಹೋಗ್ತಿರೋದು ನಮಗೂ ಖುಷಿನೇ, ಆದರೆ 1 ತಿಂಗಳು ಜೊತೆಯಲ್ಲಿರಲ್ವಲ್ಲ, ಅದನ್ನ ನೆನ್ಸ್ಕೊಂಡ್ರೆ ಬೇಜಾರು. ಅಂತಮ್ಮ, ಸಾಧನೆ ಅನ್ನೋದು ಬಾವಿಲಿರೋ ನೀರಿನ ಥರ. ಬಾವಿ ಕೊರಿಯೋದು ಕಷ್ಟನೇ, ನೀರು ಸಿಗುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಹಾಗಂತ ಬಾವಿ ಕೊರಿದಿರ ಕೂತ್ರೆ ನೀರು ನೋಡೋಕ್ಕಾಗತ್ತಾ? ಕರೆಕ್ಟ್ ಸತ್ಯ, ಅದೆಷ್ಟೇ ಕಷ್ಟ ಆದರೂ ಸರಿ ನೀನು ರೇಸ್ ಗೆದ್ದೇ ಬರಬೇಕು. ಅಕ್ಕನ ಮದುವೆ ಬಿಟ್ಟು ನೀನೇ ಗಟ್ಟಿ ಮನ್ಸು ಮಾಡ್ಕೊ ಹೊರಟಿರುವಾಗ 1 ತಿಂಗಳು ತಾನೆ, ನಾವು ಹೇಗೋ ಗಟ್ಟಿ ಮನ್ಸು ಮಾಡ್ಕೊಂಡಿರ್ತೀವಿ ಬಿಡು. ಗ್ಯಾರೇಜ್ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ ಸತ್ಯ, ನಾವೆಲ್ಲ ನೋಡ್ಕೋತೀವಿ, ನೀನು ಹುಷಾರಾಗಿ ಹೋಗ್ಬಿಟ್ಬಾ. 1 ತಿಂಗಳೇನ್ರೋ, ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮುಗಿಯತ್ತೆ. ನೀವು ಯಾರು ತಲೆ ಕೆಡಿಸ್ಕೊಂಬೇಡಿ. ತಗೊಳ್ಳಿ, ಇದು ಅಮೂಲ್ ಬೇಬಿ ಕೊಟ್ಬಿಡಿ. ಅಮೂಲ್ ಬೇಬಿಗ
ಯಾಕೆ ಸತ್ಯ? ಅವನ ಹತ್ರ ದುಡ್ಡು ತಗೊಂಡಿದ್ನಲ್ಲ, ಯಾಕೋ ಇವತ್ತು ಅವನ ಅಕೌಂಟ್ ಕ್ಲಿಯರ್ ಮಾಡಬೇಕು ಅನ್ನಿಸ್ತು. ಅದಕ್ಕೆ ಕೊಟ್ಬಿಡಿ. ಸರಿ, ನಾನು ಬರ್ತೀನಿ. ಓ ಏನು ಪಂಚ ಪಾಂಡವರು ವೆಲ್ಕಮ್ ಮಾಡಕ್ಕೆ ಅಂತಾನೆ ವೆಯ್ಟ್ ಮಾಡೋ ಥರ ಇದೆ. ನಮಗೆ ಮಾಡಕ್ಕೆ ಬೇರೆ ಏನು ಕೆಲಸ ಇಲ್ಲ ನೋಡು. ಬೇಕಾಗಿತ್ತ ನಿನ್ಗಿದು? ಅದು ಸರಿ, ಸತ್ಯ ಅಲ್ಲಿ ಏಕೆ? ಸತ್ಯ ಆ ವಿಷಯನೂ ಹೇಳಿಲ್ವಾ? ವಿಷಯನ? ಏನು ವಿಷಯ? ಅವಳು ವುಮೆನ್ಸ್ ಬೈಕ್ ರೇಸಿಗಂತ ಹರಿಯಾಣಕ್ಕೆ ಹೋಗಿದ್ದಾಳೆ, ಇನ್ನೊಂದು ತಿಂಗಳು ಬರಲ್ಲ. ವಾ, ಹಾಗಾದ್ರೆ ಈ ಸರಿ ಕಪ್ ನಮ್ದೆ. ಏನ? ಅಲ್ಲ, ಹುಡುಗರ ಜೊತೆ ರೇಸಿಗೆ ಬಿದ್ರೇನೆ ಬಿಡಲ್ಲ, ಇನ್ನು ಹುಡುಗಿರ ಜೊತೆ ರೇಸಿಗೆ ಬಿದ್ರೆ ಬಿಡ್ತಾಳ? ಅದು ನಿಜಾನೇ ಅನ್ನು. ಒಂದು ನಿಮಿಷ. ಪಾಪ ವಿಷಯ ಕೇಳಿ ಎಷ್ಟು ಬೇಜಾರಾಯ್ತೋ ಏನೋ. ಅದಕ್ಕೆ ನಮ್ಮೆಲ್ರ ಮುಂದೆ ಅಳಕ್ಕಾಗ್ದೆ ಪಕ್ಕಕ್ಕೆ ಹೋಗಿ ಅಳ್ತಾರ ಇದ್ದಾರೆ ನೋಡು. ಹಾಗಿದ್ರೆ ಸತ್ಯ ಬರಕ್ಕೆ ನಿಜವಾಗ್ಲೂ 1 ತಿಂಗಳಾಗುತ್ತಾ? ನಿಜವಾಗ್ಲೂ ನಿಂಗೆ ಯಾವ ವಿಷಯನೂ ಹೇಳಿಲ್ವಾ? ಸಮಾಧಾನ ಮಾಡ್ಕೊ, ಬೇಗ ಬಂದ್ಬಿಡ್ತಾಳು. ನಂಗೆ ಗೊತ್ತು ನಿಂಗೆ ತುಂಬ ಬೇಜಾರಾಗುತ್ತೆ ಅಂತಾನೆ ಅವಳು ನಿಂಗೆ ಈ ವಿಷಯ ಹೇಳೇ ಇಲ್ಲ. ಆದ್ರೂ ಅವಳು 1 ತಿಂಗಳು ಊರಲ್ಲಿ ಇರಲ್ಲ ಅನ್ನೋದನ್ನ ನನಗೆ ಹೇಳ್ಬೇಕಾಗಿತ್ತಲ್ವಾ? ಇಷ್ಟೇನಾ? ಅವಳೊಬ್ಬ ಒಳ್ಳೆ ಫ್ರೆಂಡ್ ಕೊಡೋ ಬೆಲೆ. ನಮಗೆ ನಿನ್ನ ಕಷ್ಟ ಅರ್ಥ ಆಗತ್ತೆ, ಆದ್ರೆ ಅವಳು ಹೋಗಿರೋದು ಸಾಧನೆ ಮಾಡೋಕ್ಕಲ್ವಾ? ಸಾಧನೆ ಮಾಡುವಾಗ ಈ ಥರ ಕಷ್ಟಗಳನ್ನೆಲ್ಲ ಸಹಿಸ್ಕೋಬೇಕಾಗತ್ತೆ. ಒಬ್ಬ ಕ್ಲೋಸ್ ಫ್ರೆಂಡ್ ಹತ್ರ ಇಲ್ಲ ಅನ್ನೋ ನೋವಿಗಿಂತ ಅವಳು ರೇಸ್ ಗೆಲ್ಲದೆ ಮುಖ್ಯ. 1 ತಿಂಗಳೇನು ಚಿಟ್ಕಿ ಹೊಡೆಯೋಷ್ಟರಲ್ಲಿ ಬಂದು ಹೊಟ್ಟೋಗುತ್ತೆ. 1 ತಿಂಗಳೇನ್ರೋ, ಚಿಟ್ಕೆ ಹೊಡಿಯೋಷ್ಟ್ರಲ್ಲಿ ಮುಗಿಯುತ್ತೆ. ಯಾಕೆ ಈ ಸ್ಮೈಲು? ನೀನು ಸೇಮ್ ಸತ್ಯ ಹೇಳ್ದಂಗೆ ಹೇಳ್ದೆ, ಅದಕ್ಕೆ ಈ ಸ್ಮೈಲು. ಹೌದಾ? ಹೇಳಿ, ಈ ದುಡ್ಡನ್ನ ಸತ್ಯ ನಿಮ್ಗೆ ಕೊಡಕ್ಕೆ ಹೇಳಿದ್ಲು. ಬ್ರದರ್, ಏನಿದು ನಸೀಬು? ಸಿಹಿ ಸುದ್ದಿನೂ ಹೇಳಿ ಜೊತೆ ಕಾಸು ಕೊಡ್ತಿದ್ದೀರಾ? ಸಿಹಿ ಸುದ್ದಿನ? ಅಂದ್ರೆ ಅಕ್ಕ ಬಂಡು ರೇಸಿಗೆ ಹೋಗಿದ್ರಲ್ವಾ, ಅದು ಸಿಹಿ ಸುದ್ದಿ ಅಲ್ವಾ? ಅದಕ್ಕೆ ಹಂಗಂದೆ. ನಿನ್ ಬಾಯಿ ಮುಣ್ಣಾಕ. ಅದು ಸರಿ, ಈ ದುಡ್ಡು ಯಾಕೆ? ಅದೇನೋ ನಿನ್ನ ಹತ್ರ ದುಡ್ಡು ತಗೊಂಡಿದ್ದಂತಲ್ಲ, ಅದಕ್ಕೆ ಇವಾಗ ಕೊಟ್ಟೋಗಿದ್ದಾಳೆ. ನೋ, ನನಗೆ ಯಾವುದು ಬೇಡ. ಈ ದುಡ್ಡನ್ನ ತಗೊಳ್ಳೋ ಮನಸ್ಸು ನನಗಿಲ್ಲ. ಒಂದು ಕೆಲಸ ಮಾಡಿ, ನೀವೇ ಇದನ್ನೆಲ್ಲ ಇಟ್ಕೊಂಡು ಮಜಾ ಮಾಡಿ. ಅಂದ್ರೆ ಸತ್ಯ ಇಲ್ಲ ಅಲ್ವಾ? ಆ ಬೇಜಾರನ್ನ ಮರೆಯಕ್ಕೆ ಟ್ರೈ ಮಾಡಿ ಅಂದೆ. ಬಾಮೈದ, ಆದ್ರೂ ನಾವು ಬಂದಿದ್ದು ವೇಸ್ಟ್ ಆಗೋಯ್ತು.
ಇನ್ನು 1 ತಿಂಗಳು ನಾವು ಹೇಗೋ ಕಳಿಯೋದು? ಅಟ್ಲೀಸ್ಟ್ ಹೋಗೋಕ್ಕಿಂತ ಮುಂಚೆ ನನ್ಗೆ ಹೇಳಾದ್ರೂ ಹೋಗಿದ್ದಿದ್ರೆ ಅವಳು ಹೋಗ್ತಾ ಇರಬೇಕಾದ್ರೆ ನಾನು ಒಂದು ಟಾಟ್ ಆದ್ರೂ ಮಾಡ್ತಾ ಇದ್ದೆ. ಅದಕ್ಕೇನಂತೆ, ಅವಳು ಈಗಷ್ಟೇ ಆಟೋ ಹೊತ್ಕೊಂಡು ಹೋಗಿದ್ದಾಳೆ. ಮೋಸ್ಟ್ಲಿ ಅವಳು ಪಕ್ಕದ ರೋಡು ಕ್ರಾಸ್ ಮಾಡಿರಲ್ಲ. ನೀವು ಈಗಲೇ ಕಾರಲ್ಲಿ ಹೋದ್ರೆ ಅವಳನ್ನ ಈಗಲೇ ನಿಲ್ಲಿಸಿ ಮಾತಾಡಿಸ್ಬೋದು. ಹೌದಾ? ಹಾಗಿದ್ರೆ ನಾನು ಇವಾಗಲೇ ಆಟೋನ ಚೇಂಜ್ ಮಾಡಿ ಅದನ್ನ ನಿಲ್ಲಿಸಿ ಅವಳ ಜೊತೆ ಮಾತಾಡಿ ಅವಳನ್ನ ನಾನೇ ಡ್ರಾಪ್ ಮಾಡ್ತೀನಿ. ನಡೆಯೋ ಬಾಮೈದ. ಅವೆಲ್ಲ ಬೇಕೇನೋ ನಿಂಗೆ? ಅಯ್ಯೋ ನಡೆಯುವಲ್ಲೇ, ನಡೆಯೋ ಬೇಗ. ಏನಾಯ್ತು ಮಗ, ಇದನ್ನೇ ಕಣೋ ಡಿಂಗು ಅನ್ನೋದು. ಲೋ ಬಾಮೈದ, ನಿಂಗೆ ತಲೆ ಕೆಟ್ಟಿದ್ಯೇನೋ? ಈಗ ಅವಳನ್ನ ಚೇಂಜ್ ಮಾಡಿ ನಾವು ಟಾಟಾ ಹೇಳ್ಬೇಕಾ? ಬಾಮೈದ, ಅವಳನ್ನ ಚೇಂಜ್ ಮಾಡಿ ಟಾಟಾ ಹೇಳಬೇಕು ಅಂದ್ಯಾ? ಏನ್ ಕಾಮಿಡಿ ಮಾಡ್ತೇವ್? ಗ್ರಾಚಾರ ಬಿಟ್ಟು ಹೋಗ್ತಾ ಇದೆ ಅನ್ನೋ ಟೈಮಲ್ಲಿ ಯಾರಾದ್ರೂ ಬೆನ್ನಟ್ಟಿಸ್ಕೊಂಡ ಹೋಗ್ತಾರೆ. ಮತ್ತೆ ಟಾಟಾ ಮಾಡ್ತೀನಿ ಅಂದೆ. ಲೋ, ಅದು ಟಾಟಾ ಅಲ್ಲ ಕಣೋ, ಕಾಟ ತಪ್ತು ಅಂದೆ. ಓ, ನೀನ್ ಆ ತರ ಹೇಳಿದ್ದು? ಮತ್ತಿನ್ನೇನ್ ಬಾಮೈದ, 1 ತಿಂಗಳು ಅವಳ ಕಾಟನೇ ಇರಲ್ಲ. ಹೆಚ್ಚು ಕಡಿಮೆ ಅವಳು ಬರೋಷ್ಟರಲ್ಲಿ ನನ್ ಮದ್ವೆನೇ ಆಗೋಗಿರುತ್ತೆ. ಆಮೇಲೆ ನಾನಾ ಏರಿಯಾ ಅಳಿಯ ಆಗಿರ್ತೀನಿ. ಅಲ್ಲಿಗೆ ಅವಳ ಕಾಟ ಪರ್ಮನೆಂಟ್ ಆಗಿ ತಪ್ತು ಅಂತ ಅರ್ಥ. ಹಬ್ಬ, ಫೈನಲಿ ಅಂತೂ ಇಂತೂ ನಿನಗೆ ಬಿಡುಗಡೆ ಬಗ್ಗೆ ಸಿಕ್ತು. ಇವತ್ತಿಂದ ಎಷ್ಟೇ ಬಿಸಿಲಿದ್ರು ತಣ್ಣಗ್ ಅನ್ಸುತ್ತೆ. ಈ ಖುಷಿನ ನಾವು ಸೆಲೆಬ್ರೇಟ್ ಮಾಡ್ಲೇಬೇಕು ಬಾಮೈದ. ಲೆಟ್ಸ್ ಸೆಲೆಬ್ರೇಟ್. ತಿಂಡಿ ಭಾಳ ಚೆನ್ನಾಗಿತ್ತು ಕಣಯ್ಯ. ಹೌದಾ? ನೀವು ಇಲ್ಲಿ ತನಕ ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಆಯ್ತು ಕಣಪ್ಪ, ಬರಲಾ? ಕಾರ್ ಎಲ್ಲಿ ನಿಲ್ಲಿಸಿದೆ ಅವನು? ಅಯ್ಯೋ, ಅಲ್ಲಿ ಯಾಕೋ ನಿಲ್ಸಕ್ಕೆ ಹೋದೆ ನೀನು? ಅಯ್ಯೋ, ಯಾರಾದ್ರೂ ಬನ್ನಿ ಅಪ್ಪ. ಅಣ್ಣ ಗಾಡಿ ನಿಲ್ಸಿ. ಓನರ್ ಯಾರು ಇದ್ರೆ ನೋಡ್ರಪ್ಪ, ಕಾರು ಓಪನ್ ಆಗ್ತಾ ಇಲ್ಲ. ಏನಾಯ್ತು? ಮಗು ಒಳಗೆ ಸೇರ್ಕೊಂಡ್ಬಿಟ್ಟಿದ್ಯಮ್ಮ. ಅಯ್ಯೋ, ಡೋರ್ ಓಪನ್ ಆಗ್ತಾ ಇಲ್ಲ. ಓನರ್ ಎಲ್ಲಿ? ಯಾರೋ ಗೊತ್ತಿಲ್ಲ, ಲಾಕ್ ಮಾಡ್ಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅಕಸ್ಮಾತ್ ಅವ್ಳು ಏನೋ ಉಸಿರಾಟಕ್ಕೆ ತೊಂದರೆ ಆಗ್ಬಿಟ್ರೆ ಈಗ ಪ್ರಾಣಕ್ಕೆ ಹೆಚ್ಚು ಕಮ್ಮಿ ಆಗ್ಬಿಡ್ತಮ್ಮ. ಇಲ್ಲ ಇಲ್ಲ, ಹಿಂದೆ ಹೋಗಿ, ಹಿಂದೆ ಹೋಗಿ. ನಡಿ, ಡಾಕ್ಟರ್ ತಗೊಂಡು ನಡಿ. ಅಯ್ಯೋ, ಇಲ್ಲ. ನನ್ನ ಮಗು ಸರ್, ಏನೇ ಸರ್ ಮಗುಗೆ? ಏನಾಯ್ತು ಪಾಪಗೆ? ಕಾರ್ನಲ್ಲಿ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗಿದ್ದೀರಲ್ರಿ, ಜ್ಞಾನ ಬೇಡವಾ? ಟೈಮ್ ಸರಿಯಾಗಿ ಆ ಹುಡುಗಿ ಬಂದು ಈ ಪ್ರಾಣ ಕಾಪಾಡ್ತಾವೆ. ಇಲ್ಲ ಅಂತಂದ್ರೆ ಈ ಪ್ರಾಣಕ್ಕೆ ಕುತ್ತು ಬಂದಿರೋದು ಗೊತ್ತಾ? ಮಕ್ಕಳು ಸರಿಯಾಗಿ ನೋಡ್ಕೊಳ್ಳಿ. ನಿಮ್ಮ ಮಕ್ಳು ಯಾಕ್ರಿ ಬೇಕು? ಸರ್,
5 ನಿಮಿಷ ಕೆಲಸ ಅಂತ ಹೋಗಿದ್ದೆ, ಇಷ್ಟೊಂದು ಲೇಟ್ ಆದ ಅಂತ ಅನ್ಕೊಂಡಿರಲಿಲ್ಲ ಸರ್. ಏನ್ರಿ 5 ನಿಮಿಷ? ಆ 5 ನಿಮಿಷದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಹೊರಗಡೆ ಕರ್ಕೊಂಬಂದು ಮಕ್ಳು ನೋಡ್ಕೊಳಕ್ಕಾಗಲ್ಲ ಅಂದ್ರೆ ಯಾಕ್ರಿ ಕರ್ಕೊಂಬರ್ತೀರಾ? ಮನೇಲೆ ಬಿಟ್ಬಿಟ್ಟು ಬರ್ಬೋದಲ್ವಾ? ಚೂರು ಕಾಮನ್ ಸೆನ್ಸ್ ಇಲ್ಲ. ಮಕ್ಕಳ ಜೊತೆ ಇದ್ದಾಗ ಮೈಯೆಲ್ಲ ಕಣ್ಣಾಗಿರ್ಬೇಕು ರೀ. ತಗೊಂಡೋಗಿ. ನಿಜವಾಗಲೂ ನೀನು ಆಪದ್ ಬಾಂಧವಳೇ ಕಣಮ್ಮ. ಯಾಕೆ ಗೊತ್ತಾ, ಅವತ್ತು ನನ್ನ ಪ್ರಾಣ ಕಾಪಾಡಿದೆ, ಇವತ್ತು ಆ ಮಗುವಿನ ಪ್ರಾಣ ಕಾಪಾಡಿದೆ. ಅಯ್ಯೋ, ಏನಮ್ಮ ಇಷ್ಟೊಂದು ರಕ್ತ ಸೋರ್ತಾ ಇದೆ? ಪರವಾಗಿಲ್ಲ ಸರ್, ಒಂದು ಸಣ್ಣ ಬ್ಯಾಂಡೇಜ್ ಹಾಕೊಂಡ್ರೆ ಸರಿ ಹೋಗುತ್ತೆ. ಏನಮ್ಮ ನೀನು ಇಷ್ಟೊಂದು ರಕ್ತ ಸೋರ್ತಾ ಇದೆ, ಒಂದು ಸಣ್ಣ ಬ್ಯಾಂಡೇಜ್ ಹಾಕ್ಕೊಂಡ್ರೆ ಸರಿ ಹೋಗುತ್ತಾ? ನೀನು ಬಾಮ್ಮ ನನ್ನ ಜೊತೆ. ಅಯ್ಯೋ ಸರ್, ಪರವಾಗಿಲ್ಲ ನೀನು ಬಾಮ್ಮ ನನ್ನ ಜೊತೆ. ಸರ್. ಅದು ನೀನು ನಡಿಯಮ್ಮ. ಇನ್ಮೇಲೆ ಈ ಏರಿಯಾಗೆ ಬರೋಕ್ಕೆ, ದಿವ್ಯನ್ನ ಮೀಟ್ ಮಾಡೋಕ್ಕೆ ಯಾವ ಥರನೂ ಟೆನ್ಷನ್ನೇ ಇಲ್ಲ. ಇನ್ಮೇಲಿಂದ ದಿನ ಏರಿಯಾಗೆ ಬರ್ತೀನಿ. ದಿನ ಯಾಕೆ, ಈ ಏರಿಯಾಲೇ ಟೆಂಟ್ ಹಾಕ್ಬಿಡ್ತೀನಿ. ಹಾಕು ಬಾಮೈದ, ಇವತ್ತಿಂದ ನನ್ನ ಎಡ್ಗನ್ಗೆ ರೆಸ್ಟ್ ಸಿಕ್ತು. ಈ ಏರಿಯಾಗೆ ಬಂದಾಗಲ್ಲ ಬೇಡ ಬೇಡ ಅಂದ್ರೂ ಬಡ್ಕತ್ತಿತ್ತು. ಬಾಮೈದ, ಇನ್ಮೇಲಿಂದ ನೋ ಟೆನ್ಷನ್, ಓನ್ಲಿ ಸೆಲಿಬ್ರೇಷನ್. ನನಗೆ ಆಗ್ತಿರೋ ಖುಷಿಗೆ ಒಂದು ನಿಮಿಷ ಬನ್ನಿ ಇಲ್ಲಿ. ನಾನಿವತ್ತು ತುಂಬ ಖುಷಿಯಾಗಿದ್ದೀನಿ. ನಿಮ್ಗೇನೋ ಕೊಡಬೇಕು ಅನ್ನಿಸ್ತಾ ಇದೆ. ಒಂದು ನಿಮಿಷ. ಹಾಂ, ಓ ಚೇಂಜ್ ಇಲ್ವಾ? ಇರೋ, ನಾನು ಕೊಡ್ತೀನಿ. ತಗೋ, 10 ರೂಪಾಯಿ ಕೊಡು. ಹಾ, ತಗೊಳ್ಳಿ, ಎಂಜಾಯ್ ಮಾಡಿ. ಡೋಂಟ್ ವರಿ, ಓನ್ಲಿ ಸೆಲಿಬ್ರೇಷನ್. ಲೇ, ಅದು 2000 ರೂಪಾಯಿ ಕಣೋ. ಪರವಾಗಿಲ್ಲ ಬಿಡಿ ಸರ್, ಕೀಪ್ ದ ಚೇಂಜ್. ನೋ ಟೆನ್ಷನ್, ನೋ ಟೆನ್ಷನ್. ನೋ ಟೆನ್ಷನ್. ನೋ ಟೆನ್ಷನ್ ಬಾಮೈದ, ಓನ್ಲಿ ಸೆಲಿಬ್ರೇಷನ್. ಕಂಡೋರ್ ಕಾಸು ಸಿಕ್ಕಿದ್ರೆ ಎಲ್ಲರೂ ದಾನಿಗಳಾಗ್ಬಿಡ್ತೀರಾ. ಬಾಮೈದ, 1 ತಿಂಗಳು ಸ್ವಾತಂತ್ರ್ಯ ಸಿಕ್ಕಿರ್ಬೇಕಾದ್ರೆ ಆಫ್ಟರ್ ಆಲ್ 2000 ರೂಪಾಯಿಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೆಯಾ? ನನ್ನ ನೋಡು, ಎಷ್ಟು ಕೂಲ್ ಆಗಿದ್ದೀನಿ. ಕೂಲಾಗಿಲ್ದೆ ಇನ್ನೇನು ಮಾಡ್ತೀಯಪ್ಪ? ಕಾಸು ನಂದಲ್ವಾ? ಖುಷಿ ನಿನ್ ಗೆಳೆಯಂದಲ್ವಾ? ಬಾಮೈದ, ಹೆಗ್ಲೇರಿರ ಶನಿ ಬಿಟ್ಟೋಯ್ತು ಅಂತ ಖುಷಿಲಿ 2000 ರೂಪಾಯಿಗೆ ಎಷ್ಟು ಸೊನ್ನೆ ಇದೆ ಅಂತಾನೆ ಮರ್ತೋಗಿದ್ದೀನಿ. ನೀನು ಮರ್ತೋಗ್ಬಿಡೋ. ಏ ಬಾಮೈದ, ನನ್ನ ಕಾಸು ಕೊಟ್ಟು ನೀನು ಖುಷಿಯಾಗಿದೆ ಅಂತ ಹೇಳ್ತಿದ್ಯಾ? ಇಷ್ಟು ಓವರ್ ಆಗಾಡ್ತಿದ್ಯಾ ಅಲ್ವಾ? ಮತ್ತೆ ನನ್ನ ಎಡ್ಗಣ್ಣು ಎಗ್ರೋದ್ರೂ ಪರವಾಗಿಲ್ಲ, ನಿನಗ ಅಕ್ಕ ಬಂದು ಪುನಃ ತಗೊಳಕೊಳ್ಳಿ. ಇದೇ ಈ ಬಾಮೈದನ್ ಶಾಪ. ಸತ್ಯ, ಡಾಕ್ಟ್ರ್ ಏನು ಹೇಳಿದ್ರು? ಹೇಳು ಸತ್ಯ, ನಾವಿನ್ನು ಹರಿಯಾಣಕ್ಕೆ ಹೋಗ್ಬೋದಲ್ಲ? ಸತ್ಯ, ನಾನು ನಿನ್ನನ್ನೇ ಕೇಳ್ತಾ ಇರೋದು. ಡಾಕ್ಟ್ರ್ ಹೇಳಿದ್ದಾರೆ 2 ವಾರ ರೆಸ್ಟ್ ತಗೋಬೇಕಂತೆ. ಒಂದು ಸಣ್ಣದಾಗಿ ಫ್ರ್ಯಾಕ್ಚರ್ ಆಗಿದೆ ಅಷ್ಟೇ. ವಾಟ್? 2 ವಾರ ರೆಸ್ಟಾ? ಏನು ಮಾಡ್ಕೊಂಬಿಟ್ಟೆ ಸತ್ಯ? ನ್ಯಾಷನಲ್ ಲೆವೆಲ್ ರೇಸು ತಮಾಷೆನೇ ಅಲ್ಲ. ಹೀಗೆ ಗಾಯ ಮಾಡ್ಕೊಂಡ್ರೆ ರೇಸ್ ಮಾಡೋದಿರ್ಲಿ, ನಿನ್ನ ಬೈಕ್ ಮುಟ್ಟೋಕ್ಕೂ ಬಿಡಲ್ಲ. ಸಾರಿ ಸರ್. ಛೇ, ಎಂಥ ಕೆಲಸ ಆಯಿತು. ಎಷ್ಟೋ ವರ್ಷ ಆದಮೇಲೆ ನಿನ್ನನ್ನು ನಂಬ್ಕೊಂಡು ರೇಸ್ ಗೆಲ್ತೀವಿ ಅನ್ಕೊಂಡಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟಲ್ಲ ಸತ್ಯ. ಇಂಥ ಅವಕಾಶ ಮತ್ತೆ ನಿನ್ನ ಜೀವನದಲ್ಲಿ ಸಿಗುತ್ತಾ? ಹೌದಪ್ಪ, ಅವಕಾಶಗಳು ಸಿಗೋದು ತುಂಬ ಕಷ್ಟ ನಿಜ. ಆದರೆ ಒಂದು ಮಗು ಪ್ರಾಣ ಹೋಗಿದ್ದಿದ್ರೆ ಮತ್ತೆ ಬರ್ತಾ ಇರಲಿಲ್ಲ. ಏನೋ ಮಗು ಪ್ರಾಣನ? ಈ ಮಹಾತಾಯಿ ತನ್ನ ಆಸೆಗಳನ್ನೆಲ್ಲ ಬಲಿಗೊಟ್ಟು ಒಂದು ಸಣ್ಣ ಮಗುವಿನ ಪ್ರಾಣ ಉಳಿಸಿದಾಳೆ. ಇವತ್ತು ಇವಳು ಕೈ ತಪ್ಪೋಗಿರೋ ಒಂದು ಅವಕಾಶ ಆ ದೇವರು ಅದಕ್ಕಿಂತ 10 ಪಟ್ಟು ಹೆಚ್ಚಾಗಿ ಕೊಟ್ಟೇ ಕೊಡ್ತಾನೆ. ಸಾರಿ ಸತ್ಯ, ರೇಸ್ ಮಿಸ್ ಆಯ್ತಲ್ಲ ಅಂತ ಫ್ರಸ್ಟ್ರೇಷನಲ್ಲಿ ಏನೇನೋ ಮಾತಾಡ್ಬಿಟ್ಟೆ. ಎಷ್ಟೇ ಡಿಸಪಾಯಿಂಟ್ ಆದರೂ ಅದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶ ಇತ್ತಲ್ಲ, ಅದಕ್ಕೆ ಸಮಾಧಾನ ಆಯಿತು. ಅಂತೂ ಹರಿಯಾಣಕ್ಕೆ ಹೋಗ್ತಾ ಇಲ್ಲ. ನಾನಿನ್ನು ಬರ್ತೀನಿ ಸತ್ಯ. ಸತ್ಯ, ಈ ವಿಷಯನ ನಿಮ್ಮ ಮನೆಯವ್ರಿಗೆ ತಿಳಿಸಿದ್ಯಾ? ಹಾಗಂತ
ನಿನ್ನ ಮದುವೆ ಟೈಮಲ್ಲಿ ಇಲ್ಲಿ ಇಲ್ಲದೆ ಇರೋಕ್ಕಾಗತ್ತಾ? ತಪ್ಪೇನಿಲ್ಲ, ಹೇಗಿದ್ರೂ ನಿನ್ನ ಅವಶ್ಯಕತೆ ಇಲ್ಲಿರಲ್ಲ. ನೀನಿದ್ರೂ ಒಂದೇ, ಇಲ್ಲದೆ ಇದ್ರೂ ಒಂದೇ. ದಿವ್ಯ ಹೇಳ್ತಿರೋದು ತಪ್ಪು ಅಂತ ಅನ್ನಿಸ್ತಿಲ್ಲ ಅತ್ತೆ.